ನಮಸ್ಕಾರ ಕರ್ನಾಟಕ. ಇದು ಕಳಪೆ ಮತ್ತು ಉತ್ತಮ ಬಗ್ಗೆ ಮಾತಾಡೋಣ ಸ್ವಲ್ಪ. ಇವರು ಎಲ್ಲರೂ ಸೇರಿಕೊಂಡು ಮನೆಯವರೆಲ್ಲ ಏನು ಕೀಳ್ತಾವ್ರೋ ಇಲ್ಲ ಏನೋ ಮಾಡ್ತಾವ್ರೇನೋ ಗೊತ್ತಿಲ್ಲ. ನೋಡಿಕೊಂಡ್ರೆ ಕ್ಯಾಪ್ಟನ್ಸಿ ಬಂದಿದ್ದು ಕಾವ್ಯಕ್ಕೆ ಬರಬೇಕಾಗಿತ್ತು, ನೋಡಿದ್ರೆ ಮಾಡಕ್ಕೆ ಬಂತು. ಕ್ಯಾಪ್ಟನ್ಶಿಪ್ಪಲ್ಲೂ ನಿಯತ್ತಾಗಿ ಮಾಡಿಲ್ಲ ಇವರು ಬಿಗ್ ಬಾಸ್ ಅವರು. ಅದೇನೋ ಸ್ಕ್ರಿಪ್ಟೆಡಾಗಿ ಮಾಡ್ತಾವ್ರೋ ಏನು ಮಾಡ್ತಾವ್ರೋ ಅಂತ ಗೊತ್ತಿಲ್ಲ. ಕ್ಯಾಪ್ಟನ್ಸಿನೂ ನಿಯತ್ತಾಗಿ ಕರೆಕ್ಟಾಗಿ ಕಾವ್ಯಕ್ಕೆ ಸಿಗಬೇಕಾಗಿದ್ದು ಕ್ಯಾಪ್ಟನ್ಸಿ ಕಾವ್ಯಕ್ಕೆ ಸಿಕ್ಕಿಲ್ಲ. ಕಳಪೆ ಗಿಲ್ಲಿಗೆ ಏನಕ್ಕೆ ನನ್ನ ಮಕ್ಕಳು ಎಲ್ಲರೂ ಮನೆಯವರೆಲ್ಲ ಸೇರಿಕೊಂಡು ಕಳಪೆ ಕೊಟ್ಟರು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಮಾತಾಡ್ಕೊಂಬಿಟ್ಟು ಒಬ್ಬರು ಟಾರ್ಗೆಟ್ ಮಾಡೋದು, ಒಬ್ಬನಿಗೆ ಹಾಕ್ಬಿಡೋದು. ಇವ್ರಿಗೆ ಯೋಗ್ಯತೆ ಇದ್ದರೆ, ಇವ್ರಿಗೆ ತಾಕತ್ತಿದ್ರೆ ಮನೇನ ನಗಿಸ್ಕೊಂಡು ಎಂಗೇಜಿಂಗ್ ಆಗಿ ಇಟ್ಕೊಂಡು ಎಂಟರ್ಟೈನ್ ಮಾಡಿಕೊಂಡು ಇಟ್ಕೋಬೇಕು ಮನೇನ. ಇವ್ರಿಗೆ ಅದಕ್ಕೂ ಯೋಗ್ಯತೆ ಇಲ್ಲ. ಜಗಳ ಮಾಡ್ರಿ ಅಂದರೆ ಕಿತ್ತೋ ಟಾಪಿಕ್ಗಳಿಗೆ, ಅನ್ನೆಸೆಸರಿ ಟಾಪಿಕ್ಸ್ಗೆ ಜಗಳ ಮಾಡ್ತಾರೆ. ಅವ್ರಿಗೆ ಗೊತ್ತಿರಲ್ಲ ನಾವೇನಕ್ಕೆ ಜಗಳ ಮಾಡ್ತಾಯಿದ್ದೀವಿ ಅಂತ. ಮನೆಗೆ ಇಲ್ಲಿ ಮೆಟ್ ತಗೊಂಡು ಹೊಡೆದಂಗೆ ಹೇಳೋಣ ರಿಷಾಗೆ. ಅವಳಿಗೆ ಮಾನ ಮರ್ಯಾದೆ ಇಲ್ಲ, ಬಾಯಿಗೆ ಬಂದಂಗೆಲ್ಲ ಅಂತ ಮಾತಾಡ್ತಾಳೆ ಅವಳು. ನಿಜವಾಗ್ಲೂ ಅವಳನ್ನ ಫಸ್ಟು ಮನೆಯಿಂದ ಓಡಿಸ್ಬೇಕು. ಎಲ್ಲರೂ ನನಗೆ ಅನಿಸ್ದಂಗೆ ಕಳಪೆ ಬಂದ್ಬಿಟ್ಟು ರಿಷಾ ಆಗಬೇಕಾಗಿತ್ತು, ಅದು ಹೋಗಿ ಗಿಲ್ಲಿ ಆಗವನೆ. ತುಂಬಾ ಇನ್ನೊಂದು ಅವ್ನು ಕಾಕ್ರ ಸುದಿ ದೊಡ್ಡ ವೇಸ್ಟ್ ನನ್ನ ಮಗ. ಅವನು ಏನು ಈಚೆಗಡೆ ಇದ್ದಿದ್ದೆ ಒಂದು, ಇಲ್ಲಿ ಇರೋದೇ ಇನ್ನೊಂದು. ವಿಲನ್ ಅಂತೆ, ವಿಲನ್ ಕ್ಯಾರೆಕ್ಟರ್ಗೆ ಅವನು ಸೂಟಬಲ್ಲೇ ಅಲ್ಲ ಅವನು. ಇಲ್ಲಿ ಏನು ಅವನು ಅಶ್ವಿನಿ, ಜಾನ್ವಿ, ಸುದೀಪ್ ಅಣ್ಣ ಮೆಟ್ಟಾಂಡು ಹೊಡೆದಂಗೆ ಹೇಳ್ತಾವ್ರೆ. ಅವ್ನಿಗೇನು ಮಾನ ಮರ್ಯಾದೆನೇ ಇಲ್ಲ ಅವನಿಗೆ. ಅದು ಏನು ಮಾಡ್ತಾವೋ ಏನೋ ಗೊತ್ತಿಲ್ಲ. ಇರಲಿ. ಆ್ಯಕ್ಚುಲಾಗಿ ಕಳಪೆ ಒಂದು ರಿಷಾ ಇಲ್ಲ ಸುದಿ, ಇವರಿಬ್ಬರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಸಿಗಬೇಕಾಗಿತ್ತು. ಅದು ಬಂದು ಗಿಲ್ಲಿಗೆ ಸಿಕ್ತು. ಅಂದರೆ ಅವನು ಅದು ಬಜ್ಜಿ ಬೋಂಡ ಮಾಡೋ ಟಾಸ್ಕಲ್ಲಿ ಸೈಕ್ ಮಾಡಿಬಿಟ್ಟ ಗಿಲ್ಲಿ. ಅದೊಂದು ಚೂರು. ಅದು ಬಿಟ್ಬಿಟ್ರೆ ಇನ್ನು ಓವರಾಲ್ ಕನ್ಸಿಡರ್ ಮಾಡ್ಕೋಬೋದಾಗಿತ್ತು. ಎಲ್ಲರೂ ಸೇರಿ ಅದೊಂದಕ್ಕೆ ಟಾರ್ಗೆಟ್ ಮಾಡಿ ಅದರಿಂದ ಕಳಪೆ ಕೊಟ್ಟರು. ಇನ್ನೇನು ಅವ್ರ ಹತ್ರ ರೀಸನ್ಸ್ ಇರಲಿಲ್ಲ. ಇವ್ರಿಗೆ ಫಸ್ಟ್ ಆಫ್ ಆಲ್ ತಾಕತ್ತಿಲ್ಲ ಅಂತ ಅಂದರೆ ಮುಚ್ಕೊಂಡು ಕುತ್ಕೊಂಡು ಇರಬೇಕು ಮನೆಯಲ್ಲಿ. ಅದನ್ನೇ ಮಾಡ್ತಾವ್ರೆ. ಒಬ್ಬರು ನಗ್ಸೋಕ್ಕೆ ಅದು ಅವ್ನ ಕಲೆ, ಅದು ಅವ್ನ ಶಕ್ತಿ. ನಗ್ಸ್ತಾನೆ, ಇನ್ನೊಂದು ಮಾಡ್ತಾನೆ ಎಲ್ಲ. ಅದು ಬಿಟ್ಬಿಟ್ಟು ಇವರೆಲ್ಲ ಅವನು ಹೇಳಿಸ್ತಾನೆ, ಅಪಸಯ ಮಾಡ್ತಾನೆ, ಇನ್ನೊಂದು ಮತ್ತೊಂದು ಅಂತೆಲ್ಲ. ಇವರು ಮಾಡಲಿ ಕಾಮಿಡಿಯಾಗಿ ತೊಗೊಳ್ಳಿ, ಚೆನ್ನಾಗಿರಲಿ. ಏನಕ್ಕೆ ಇವ್ರು ಈ ಥರ ಎಲ್ಲ ಮಾತಾಡಬೇಕು? ಎಲ್ಲರೂ ಸೇರಿಕೊಂಡ್ರು ಬಂದು ಗಿಲ್ಲಿ ಅಂದ್ಕೊಂಡು ಗಿಲ್ಲಿಗೆ ಹಾಕ್ಬಿಟ್ರು ಕಳಪೆನ. ಅವಳು ರಿಷಾ ಕೊಡಬೇಕಾಗಿತ್ತು, ಇಲ್ಲ ಸುದಿ ಕೊಡಬೇಕಾಗಿತ್ತು. ಅವನಂತೂ ಏನು ಮಾಡ್ದವನೋ ಗೊತ್ತಿಲ್ಲ. ಒಂದು 2-3 ವಾರ ಆಯಿತು, ಒಂದು ಟಾಸ್ಕ್ ಆಡಲ್ಲ, ಏನು ಆಡಲ್ಲ, ಒಂದು ಕೆಲಸ ಮಾಡಲ್ಲ, ಒಂದು ಎಂಟರ್ಟೈನ್ ಮಾಡಲ್ಲ. ಇನ್ನೇನು ಮಾಡ್ತಾವನ ಒಂದು ಸುದಿ? ಏನು ಮಾಡ್ತಾವನೆ? ಏನು ಮಾಡ್ತಾಯಿಲ್ಲ. ಸುಮ್ಮನೆ ಟೈಮ್ ಪಾಸ್ ಮಾಡ್ತಾವ್ನು ಮನೇಲಿ ತಿನ್ಕೊಂಡು ಉಣ್ಕೊಂಡು ಮಲ್ಕೊಂಡು. ಎಲ್ಲ ಮಾಡಿದವರು ಕಳಪೆಗೆ ಹೋಗ್ತಾವ್ರೆ, ಏನು ಮಾಡ್ದಿದ್ದವರೆಲ್ಲ ಚೆನ್ನಾಗವ್ರೆ. ಇವನು ಚಂದ್ರಪ್ರಭಾ ಉತ್ತಮ ಅಂತೆ. ಇವನು ಅಜ್ಜಿನ ಬಡಿಯ, ಇವನು ನಯ ಪೈಸದ ಕೆಲಸ ಮಾಡಲ್ಲ. 40 ವರ್ಷ ಅಂತೆ ಅವನಿಗೆ. ತಿಂದು ಅವನು ಹೋಗಿ ಮನೇಲಿ ಮಲ್ಕೊತಾನೆ. ಯಾರನ್ನ ಸಾಂಗ್ ಮಾಡಿಸ್ತಾಯಿದ್ರೆ 2 ತಾಳ ಹಾಕ್ತಾನೆ, ಡ್ರಮ್ಗಳು ಬಾರಿಸ್ಕೊಂಡು ತಾಳ ಹಾಕ್ತಾನೆ. ಈ ನನ್ನ ಮಗ ಬಂದ್ಬಿಟ್ಟು ಗಿಲ್ಲಿಗೆ ನೀನು ಹಂಗೆ ಹಿಂಗೆ ಅಂತ ಬರೀ ಅವನಿಗೆ ಟಾರ್ಗೆಟ್ ಮಾಡ್ತಾನೆ. ಇವನಿಗೆ ಉತ್ತಮ ಸಿಕ್ಕಿರೋದು ನಿಜವಾಗ್ಲೂ ಉತ್ತಮ ಅಲ್ಲ. ಅವನು ಆ ಉತ್ತಮಗಾಗಿ ಲಾಯಕ್ಕೂ ಇಲ್ಲ. ಅವನು ಚಂದ್ರಪ್ರಭಾ ವೇಸ್ಟ್ ನನ್ನ ಮಗ. ಅವನು ಉತ್ತಮ ಅಂತೆ. ಇವ್ರ ಮನೆಯವ್ರಿಗೆ ಅದು ಹೆಂಗೆ ಉತ್ತಮ ಅನ್ನಿಸ್ತಾನೋ ಅವ್ನಿಗೆ ಗೊತ್ತಿಲ್ಲ. ಉತ್ತಮ ತೊಗೊಂಡವನೇ. ನನಗಂತೂ ಇದ್ರ ಬಗ್ಗೆ ತುಂಬಾ ಅಸಮಾಧಾನ ಐತೆ. ಇಷ್ಟನೇ ಇಲ್ಲ ನನಗೆ. ನನ್ನ ಮಕ್ಕಳು ಉತ್ತಮ ಕೊಟ್ಟಿರೋದು ಅವನಿಗೆ. ಏನು ಮಾಡ್ತಾಯಿಲ್ಲ. ಅವ್ನು ಏನು ಮಾಡ್ತಾನೆ? ಏನು ಮಾಡ, ಯಾರನ್ನ ಹಾಡುಗಳು ಮಾಡ್ಬೇಕಾದ್ರೆ ತಾಳ ಬರೆಸ್ತಾನೆ ಬಿಟ್ಟರೆ ಇನ್ನೇನು ಮಾಡಲ್ಲ. ಒಂದು ಕಾಮಿಡಿ ಕ್ಯಾಟಗರಿಯಿಂದ ಬಂದಿರೋದಂತೆ ಅವನು. ಶೋಗಳು ಮಾಡಿಕೊಂಡು ಒಂದು ಕಾಮಿಡಿ ಮಾಡಲ್ಲ, ಒಬ್ಬರು ನಗ್ಸಲ್ಲ. ಬರೀ ಅನ್ನೆಸೆಸರಿ ಟಾಪಿಕ್ಸ್ ಮಾತಾಡಿಕೊಂಡು ಅಲ್ಲೆಲ್ಲ ಕೂತಿರ್ತಾನೆ, ಇಲ್ಲ ಮಲಗಿರ್ತಾನೆ, ಅಲ್ಲೆಲ್ಲೋ ಬಿದ್ದು ಬದಲಾಡ್ತಾ ಇರ್ತಾನೆ. ಇಷ್ಟು ಬಿಟ್ಟರೆ ಇನ್ನೇನೂ ಮಾಡಲ್ಲ ಅವನು. ವೇಸ್ಟ್ ನನ್ನ ಮಗ. ಉತ್ತಮ ಅಂತ ಅವನು ಕೊಟ್ಟವ್ರೆ. ಇಷ್ಟಂತ ಇಷ್ಟು ಮಾತಾಡ್ಬೇಕನ್ನಿಸ್ತು, ಮಾತಾಡಿದ್ದೀನಿ. ನನಗಂತೂ ಗಿಲ್ಲಿ ಕಳಪೆ ಕೊಟ್ಟಿರೋದು ತುಂಬಾ ಅಸಮಾಧಾನ ಐತೆ. ಅವನಿಗೆ ಸಿಗಬಾರ್ದಾಗಿತ್ತು. ರಿಷಾ ಇಲ್ಲ ಯಾರೋ ಸುದಿಗೆ ಸಿಗಬೇಕಾಗಿತ್ತು. ಇವರಿಬ್ಬರಲ್ಲಿ ಯಾರಿಗಾನ ಒಬ್ರಿಗೆ ಸಿಗಬೇಕಾಗಿತ್ತು, ಅದು ಗಿಲ್ಲಿಗೆ ಹೋಯಿತು. ನನಗೇನೋ ಅದು ಅಷ್ಟೊಂದು ಸೂಟೇಬಲ್ ಇಲ್ಲ. ಈ ವೀಕೆಂಡಲ್ಲಿ ಏನು ಮಾತಾಡ್ತಾರೆ ನೋಡೋಣ ಸುದೀಪ್ ಸರು. ಥ್ಯಾಂಕ್ ಯು, ಬಾಯ್ ನಮಸ್ಕಾರ. ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ.